ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್ ಮಗ ಚಾಂಪಿಯನ್ಸ್ ಟ್ರೋಫಿ 2025 ಆಲ್ ಇಯರ್ ಇವತ್ತಿಂದ ಸ್ಟಾರ್ಟ್ ಆಗ್ತಿದೆ ನನ್ನ ಕೆಲವೇ ಕ್ಷಣದಿಂದ ಮೊದಲನೇ ಮ್ಯಾಚ್ ಪಾಕಿಸ್ತಾನ ವರ್ಸಸ್ ನ್ಯೂಜಿಲ್ಯಾಂಡ್ ಸ್ಟಾರ್ಟ್ ಆಗ್ತಿದೆ ಮಗ ಸೊ ಒನ್ ಬೋಲ್ಡ್ ಪ್ರೆಡಿಕ್ಷನ್ ಬಿಫೋರ್ ದ ಟೂರ್ನಮೆಂಟ್ ಗೆಟ್ ಸ್ಟಾರ್ಟೆಡ್ ಈಸ್ ಇಯರ್ ಪ್ರತಿಯೊಂದು ಟೂರ್ನಮೆಂಟ್ ಸ್ಟಾರ್ಟ್ ಆಗೋಕ್ಕೆ ನಮ್ಮ ಮುಂಚೆ ಒಂದು ಸ್ಟ್ರಾಂಗು ನಂದು ಒಂದಿರಲಿ ಅಂತ ಒಂದು ಪ್ರೆಡಿಕ್ಷನ್ ಅಂತೂ ಇದ್ದಿದ್ದೇನೆ ನಂದು ಸೊ ನೀವು ಕಾಮೆಂಟ್ ಸೆಕ್ಷನ್ ವಿಡಿಯೋ ಕಂಪ್ಲೀಟ್ ಆಗಿ ನೋಡ್ಬಿಟ್ಟ ಮೇಲೆ ಕಾಮೆಂಟ್ ಹಾಕಿ ಯಾರು ಫೈನಲ್ಸಿಗೆ ಬರ್ಬೋದು ಯಾರು ಕಪ್ ಗೆಲ್ಬೋದು ಯಾರು ರನ್ನರ್ ಅಪ್ಸ್ ಆಗ್ಬೋದು ಯಾರು ಸೆಮಿಫೈನಲ್ಸಿಗೆ ಬರ್ಬೋದು ಯಾರು ಗ್ರೂಪ್ ಸ್ಟೇಜಲ್ಲಿ ಎಕ್ಸಿಟ್ ಆಗ್ಬೋದು ಅನ್ನೋದನ್ನ ನೀವು ನಿಮ್ಮ ಪ್ರಿಡಿಕ್ಷನ್ ಪ್ರಕಾರ ಆನ್ ಪೇಪರ್ ಯಾವ ಥರ ನಿಮ್ಮ ಅನಾಲಿಸಿಸ್ ಯಾವ ಥರ ಇದೆ ನೋಡೋಣ ಕಾಮೆಂಟ್ ಸೆಕ್ಷನಲ್ಲಿ ಹಾಕಿ ನೋಡೋಣ ಯಾರ್ಯಾರ್ದು ಪ್ರಿಡಿಕ್ಷನ್ಗಳು ಅಟ್ ದ ಎಂಡ್ ಆಫ್ ದ ಟೂರ್ನಮೆಂಟು ಸಕ್ಸಸ್ ಆಗಿದೆ ಅಂತ ಸೊ ನನ್ನ ಒಂದು ಬೋಲ್ಡ್ ಪ್ರಿಡಿಕ್ಷನ್ ಹೇಳ್ಬಿಡ್ತೀನಿ ಈ ಥರ ಆಗೇ ಆಗುತ್ತೆ ಅಂತಲ್ಲ ಆದರೂ ಆಗಬಹುದು ಅಂತ ಅಷ್ಟೇ ಆನ್ ಪೇಪರ್ ನೋಡ್ತೋನೆ ನನಗೆ ಈ ಟೀಮ್ ಇಲ್ಲಾಗಿರೋ ಸ್ಟ್ರಾಂಗ್ ಅನ್ನಿಸ್ತಿದೆ ಸೆಮಿಫೈನಲ್ಗೆ ಹೋಗ್ಬೋದು ಫೈನಲ್ಗೆ ಹೋಗ್ಬೋದು ಕಪ್ ಗೆಲ್ಬೋದು ಅಂತ ಅನ್ನಿಸ್ತಾ ಇದೆ ಅನ್ನೋ ಒಂದು ಟೀಮು ಈ ಟೀಮು ಅಂತ ಅನ್ನಿಸ್ತಿದೆ ಸೊ ಗ್ರೂಪ್ ಎ ನಮ್ಮ ಇಂಡಿಯಾ ಪಾಕಿಸ್ತಾನ್ ಬಾಂಗ್ಲಾದೇಶ್ ಅಂಡ್ ನ್ಯೂಜಿಲ್ಯಾಂಡ್ ಇದೆ ಗ್ರೂಪ್ ಬಿ ಅಲ್ಲಿ ಆಸ್ಟ್ರೇಲಿಯಾ ಸೌತ್ ಆಫ್ರಿಕಾ ಇಂಗ್ಲೆಂಡ್ ಆ್ಯಂಡ್ ಅಫ್ಘಾನಿಸ್ತಾನ್ ಇದೆ ಸೊ ಎರಡು ಗ್ರೂಪಿಂದನೂ ಎರಡು ನೇಷನ್ಗಳು ಕ್ವಾಲಿಫೈ ಆಗ್ತವೆ ಸೆಮಿಫೈನಲ್ಗೆ ಇನ್ನು ಎರಡು ನೇಷನ್ಗಳು ಗ್ರೂಪ್ ಸ್ಟೇಜಲ್ಲೇ ಎಕ್ಸಿಟ್ ಆಗ್ತವೆ ಸೊ ಇಲ್ಲಿ ಗ್ರೂಪ್ ಎ ಅಂತ ಬಂದಾಗ ನನ್ನ ಪ್ರಕಾರ ಸ್ಟ್ರಾಂಗ್ ಆಗಿ ಅನ್ನಿಸ್ತಿದೆ ಮಗ ಇಂಡಿಯಾ ನಂಬರ್ ಒನ್ ಸ್ಥಾನದಲ್ಲಿ ಮುಗಿಸ್ಬೋದು ಅಂತ ಮೇಲ್ಗಡೆನೇ ಫಿನಿಶ್ ಮಾಡಿದ್ರೆ ಅಂತ ಅನ್ನಿಸ್ತಾ ಇದೆ ಸೊ ಅದರಿಂದ ಶಾರ್ಟ್ ಸೆಮಿಫೈನಲ್ಗೆ ಇಂಡಿಯಾ ಹೋಗೋದು ನನ್ನ ಪ್ರಕಾರ ಅದೊಂಥರ ಬರೆದಿಟ್ಕೊಂಬಿಡಿ ಅಂತ ಹೇಳಿದಾರಲ್ಲ ಆ ಥರ ಬರೆದಿಟ್ಕೊಂಬಿಡಿ ಇನ್ನು ಗ್ರೂಪ್ ಬಿ ಅಂತ ಬಂದಾಗ ಬರೆದಿಟ್ಕೊಂಬಿಡೋ ಅಂತ ಟೀಮ್ ಯಾವುದು ಅಂತಂದರೆ ಇಟ್ಸ್ ಟೀಮ್ ಆಸ್ಟ್ರೇಲಿಯಾ ಹೌದು ಶ್ರೀಲಂಕಾ ಮೇಲೆ ರೀಸೆಂಟಾಗಿ ಅಜೀಬಾಗಿ ಸೋತಿರ್ಬೋದು ಹಿಂಚುರಿ ಹಿಟ್ ಆಗಿರ್ಬೋದು ಬಟ್ ಆದರೂ ಆಸ್ಟ್ರೇಲಿಯಾ ಅಟ್ ಎನಿ ಗಿವನ್ ನೀವು ತೆಗೆದಾಕುವಂಥ ಟೀಮೇ ಅಲ್ಲಾಗೋರು ODIs ಅಂತ ಬಂದಾಗ ಎದ್ದು ನಿಂತ್ಕೊತಾರೆ ಏನೇ ಸೋತಿರ್ಬೋದು ರೀಸೆಂಟಾಗೆ ಬಟ್ ಮೆಗಾ ಇವೆಂಟ್ಸ್ ಅಂತ ಬಂದಾಗ ಎದ್ದು ನಿಂತ್ಕೊತಾರೆ ನೋಡ್ತೀರಿ ಹೆಂಗೆ ಎದ್ದು ನಿಂತ್ಕೊಂತಾರೆ ಅಂತ ಆಸ್ಟ್ರೇಲಿಯಾ ನನ್ನ ಪ್ರಕಾರ ಮೇಲ್ಗಡೆ ಫಿನಿಶ್ ಮಾಡಿದ್ರೆ ಅಂತ ಅನ್ಕೊಂಡಿದ್ವಿ ಗ್ರೂಪ್ ಬಿ ಅಲ್ಲಿ ಗ್ರೂಪ್ 2 ಅಲ್ಲಿ ಆ್ಯಂಡ್ ಎರಡನೇ ಸ್ಥಾನದಲ್ಲಿ ಗ್ರೂಪ್ 2 ಅಲ್ಲಿ ಫಿನಿಶ್ ಮಾಡುವಂಥ ಟೀಮ್ ನನ್ನ ಪ್ರಕಾರ ಇಂಗ್ಲೆಂಡ್ ಅಂತ ಅಂದ್ಕೊಂಡಿದ್ದೀನಿ ಏನು ಗುರು ಸೌತ್ ಆಫ್ರಿಕಾಗೆ ನಾಚಿಕೆ ಮಾನ ಮರ್ಯಾದೆ ಏನು ಇರಲ್ವಾ ಏನು ಇಲ್ವಾ ಏನು ಅವ್ರು ಆಡೋದಿಲ್ಲ ಅಂತ ಹೇಳ್ತಿದ್ಯಾ ಆ್ಯಂಡ್ ಅಫ್ಘಾನಿಸ್ತಾನು ಏನು ಅಂಡರ್ಡಾಗ್ಸ್ ಅವರು ಅಫ್ಘಾನಿಸ್ತಾನ್ ಯಾವ ಕ್ವಾಲಿಟಿ ಆಫ್ ಕ್ರಿಕೆಟ್ನ ಆಡ್ತಾ ಇದ್ದಾರೆ ಗೊತ್ತಿಲ್ವಾ ನಿನಗೆ ಏನಲ್ಲಿ ವರ್ಲ್ಡ್ ಕಪ್ಪಲ್ಲಿ 2023 ವರ್ಲ್ಡ್ ಕಪ್ಪಲ್ಲಿ ಅಪ್ಸೆಟ್ ಆಲ್ಮೋಸ್ಟ್ ಮಾಡಿಬಿಟ್ಟಿದ್ರು ಮ್ಯಾಕ್ಸ್ವೆಲ್ ಇಲ್ಲ ಅಂತಂದ್ರೆ ಗೆದ್ದೇ ಬಿಟ್ಟಿರೋರು ಇವರು ಹೇಳ್ಬೋದು ಬಟ್ ಗೆಲ್ಲಿಲ್ವಲ್ಲ ಬಟ್ ನನಗೇನು ಅನ್ನಿಸ್ತದೆ ಏನಾನ ಒಂದು ಅಪ್ಸೆಟ್ ಕೊಡ್ಬೋದು ಅಂತ ಅನ್ನಿಸ್ತಿದೆ ಅಫ್ಘಾನಿಸ್ತಾನು ಆಸ್ಟ್ರೇಲಿಯಾ ಸೌತ್ ಆಫ್ರಿಕಾ ಇಂಗ್ಲೆಂಡು ಈ ಮೂರು ಟೀಮ್ಗಳು ಸಿಕ್ಕಾಪಟ್ಟೆ ಸ್ಟ್ರಾಂಗ್ ಇರುವಂಥ ಟೀಮು ಅಫ್ಘಾನಿಸ್ತಾನ್ಗೆ ಕಂಪೇರ್ ಮಾಡ್ತಂದ್ರೆ ಬಟ್ ಈ ಮೂರು ಟೀಮ್ಗಳಲ್ಲಿ ಯಾವುದೋ ಒಂದು ಟೀಮ್ಗೆ ಅಟ್ಲೀಸ್ಟು ಅಫ್ಘಾನಿಸ್ತಾನ್ ಟೀಮು ಅಪ್ಸೆಟ್ ಕೊಡ್ಬೋದು ಅಂತ ನನಗೆ ಅನ್ನಿಸ್ತಿದೆ ಮಗ ಬಟ್ ನನಗೇನು ಅನ್ನಿಸ್ತಿಲ್ಲ ಸೆಮಿಫೈನಲ್ಗೆ ಕ್ವಾಲಿಫೈ ಆಗ್ತಾರೆ ಟ್ರೋಫಿ ಗೆದ್ಬಿಡ್ತಾರೆ ಅದು ಇದು ಅಂತೆಲ್ಲ ಏನು ಅನ್ನಿಸ್ತಿಲ್ಲ ನನಗೆ ಓಕೆ ಇಟ್ಸ್ ಆಸ್ಟ್ರೇಲಿಯಾ ಆ್ಯಂಡ್ ಇಂಗ್ಲೆಂಡ್ ಗ್ರೂಪ್ ಬಿ ಇಂದ ಗ್ರೂಪ್ ಎ ಇಂದ ಇಟ್ಸ್ ಇಂಡಿಯಾ ಆ್ಯಂಡ್ ನ್ಯೂಜಿಲ್ಯಾಂಡ್ ಅಂತ ಅನ್ನಿಸ್ತಿದೆ ರೀಸೆಂಟಾಗಿ ಟ್ರೈ ಸೀರೀಸ್ ಬೇರೆ ಗೆದ್ದಿದ್ದಾರೆ ಒಳ್ಳೆ ಫ್ಲೋಲ್ ಅಂತೂ ಕಾಣಿಸ್ತಾ ಇದ್ದಾರೆ ಹೌದು ಲೋಕಿ ಫರ್ಗ್ಯೂಸನ್ಗೆ ಇಂಜುರಿ ಆಗಿದೆ ಪಾಕಿಸ್ತಾನ್ ಬಂದರೂ ಬರ್ಬೋದು ಪಾಕಿಸ್ತಾನ್ ಬರೋದೇ ಇಲ್ಲ ಸೆಮಿಫೈನಲ್ಗೆ ಅಂತ ಹೇಳ್ತಿಲ್ಲ ನಾನು ಬಂದರೂ ಬರ್ಬೋದು ಬಟ್ ನ್ಯೂಜಿಲ್ಯಾಂಡು ರೀಸೆಂಟ್ ಟೈಮ್ಸ್ ಎಲ್ಲ ಪಾಕಿಸ್ತಾನದಲ್ಲೇ ಆಡಿರೋದಲ್ಲ ನೋಡಿ ಸೌತ್ ಆಫ್ರಿಕಾ ಮೇಲೆ ಆಡಿರೋದು ಪಾಕಿಸ್ತಾನ ಮೇಲೆ ಆಡಿರೋದು ಇದೆಲ್ಲ ನೋಡ್ತು ಅಂತಂದರೆ ಸ್ವಲ್ಪ ಪಾಸಿಟಿವಿಟಿ ಅನ್ನೋದು ನ್ಯೂಜಿಲ್ಯಾಂಡಿಗಿದೆ ನ್ಯೂಜಿಲ್ಯಾಂಡ್ ಇಂಡಿಯಾನು ಕೂಡ ಹೊಡಿಬೋದು ಪಾಕಿಸ್ತಾನೂ ಕೂಡ ಹೊಡಿಬೋದು ನಾವು ಪಾಕಿಸ್ತಾನ ಇಂಡಿಯಾಗೆ ಹೊಡೆದ್ಬಿಡ್ತಾರೆ ಅಂತ ಯೋಚನೆ ಮಾಡೋಕ್ಕಾಗೋದಿಲ್ಲ ಆ್ಯಂಡ್ ನ್ಯೂಜಿಲ್ಯಾಂಡ್ ಸಿಕ್ಕಾಪಟ್ಟೆ ಸ್ಟ್ರಾಂಗ್ ಆಗಿದ್ದಾರೆ ಡೆನಿ ಗಿವನ್ ಸಿಕ್ಕಾಪಟ್ಟೆ ಅಥ್ಲೆಟಿಕ್ ಟೀಮ್ ಅಂತ ಹೇಳಬೇಕು ಆದ್ದರಿಂದ ನನಗೆ ನ್ಯೂಜಿಲ್ಯಾಂಡ್ ಆ್ಯಂಡ್ ಇಂಡಿಯಾ ಕ್ವಾಲಿಫೈ ಆಗ್ತಾರೆ ಪಾಕಿಸ್ತಾನದವರು ಮುಖಭಂಗ ಅನುಭವಿಸ್ಕೊಂಡು ಗ್ರೂಪ್ ಜೊತೆಲೆ ಎಕ್ಸಿಟ್ ಆಗ್ತಾರೆ ಬಾಂಗ್ಲಾದೇಶ ಕೂಡ ಎಕ್ಸಿಟ್ ಆಗ್ತಾರೆ ಅಂತ ಅನ್ನಿಸ್ತಿದೆ ಶಾಂಟೋ ಏನೋ ಅಮರಾಮರಿ ಸ್ಟೇಟ್ಮೆಂಟ್ನ ಕೊಟ್ಟಿದ್ದಾರೆ ಇಲ್ಲ ನಾವು ಟೂರ್ನಮೆಂಟ್ ಗೆಲ್ಲಕ್ಕೆ ಬಂದಿರೋದು ಅಂತ ಬಟ್ ನನಗೇನೋ ಅನ್ನಿಸ್ತಿಲ್ಲ ಇಂಡಿಯಾ ನ್ಯೂಜಿಲ್ಯಾಂಡ್ ಆಸ್ಟ್ರೇಲಿಯಾ ಆ್ಯಂಡ್ ಇಂಗ್ಲೆಂಡ್ ಅಂತ ಅನ್ನಿಸಿದೆ ಸೆಮಿಫೈನಲ್ಸಲ್ಲಿ ಇಂಡಿಯಾ ಮತ್ತು ಇಂಗ್ಲೆಂಡ್ ಮುಖಾಮುಖಿ ಆಗುವಂಥ ಸಾಧ್ಯತೆ ಇದೆ ಅದರಲ್ಲಿ ನನ್ನ ಪ್ರಕಾರ ಇಂಡಿಯಾ ಗೆಲ್ಲುತ್ತೆ ಫೈನಲ್ಸ್ಗೆ ಕ್ವಾಲಿಫೈ ಆಗುತ್ತೆ ಇಂಗ್ಲೆಂಡ್ ಅವರು ಸೆಮಿಫೈನಲನ್ನೇ ಉಣಿಸ್ಕೊಂಡು ಹೋಗ್ತಾರೆ ಅಂತ ಅಂದ್ಕೊಂಡಿದ್ದೀನಿ ಆ್ಯಂಡ್ ಆಸ್ಟ್ರೇಲಿಯಾ ಮತ್ತು ನ್ಯೂಜಿಲ್ಯಾಂಡ್ ಆಡಿದಾಗ ನನಗೇನೋ ಅನ್ನಿಸಿದೆ ಆಸ್ಟ್ರೇಲಿಯಾ ಗೆಲ್ಲಬಹುದು ಅಂತ ಅನ್ನಿಸಿದೆ ಆಸ್ಟ್ರೇಲಿಯಾ ಗೆದ್ದುಬಿಟ್ಟು ಇಂಡಿಯಾ ಮೇಲೆ ಫೈನಲ್ಗೆ ಬರ್ತಾರೆ ಅಂತ ಅನ್ನಿಸಿದೆ ಈ ಫೈನಲಲ್ಲಿ ಇಂಡಿಯಾ ಹೊಡಿತಾರೆ ಆಸ್ಟ್ರೇಲಿಯಾಗೆ ಅಂತ ಅನ್ನಿಸಿದೆ ಮಗ ಇದೇನೋ ಒಂಥರ ಕತೆ ಬರ್ದಂಗಿದೆ ಇಂಡಿಯಾ ಮತ್ತು ಆಸ್ಟ್ರೇಲಿಯಾ ಫೈನಲ್ ಅಂತ ಹೇಳ್ತಾ ಇದ್ದೀನಿ ನಾನು ಆಸ್ಟ್ರೇಲಿಯಾಗೆ ಇಂಜುರಿ ಹಿಟ್ ಆಗಿದ್ರು ಕೂಡ ಕ್ವಾಲಿಟಿ ಇದೆ ಈ ಒಂದು ಟೀಮಲ್ಲಿ ಏನಂತ ಕಳಪೆ ಥರ ಏನು ಕಾಣಿಸ್ತಿಲ್ಲ ಟೀಮು ರಿಪ್ಲೇಸ್ಮೆಂಟ್ಗಳೆಲ್ಲ ಅನೌನ್ಸ್ ಆಗಿದ್ರು ಕೂಡ 5 ರಿಪ್ಲೇಸ್ಮೆಂಟ್ಗಳೆಲ್ಲ ಅನೌನ್ಸ್ ಮಾಡಿದ್ರು ಬಟ್ ಆದರೂ ಕೂಡ ಕ್ವಾಲಿಟಿ ಅನ್ನೋದಿದೆ ಟೀಮಲ್ಲಿ ಅಜೀಬಾಗಿ ಏನು ಕಾಣಿಸ್ತಾ ಇಲ್ಲ ಸೊ ಆದ್ದರಿಂದ ನನಗೇನೋ ಅನ್ನಿಸ್ತಿದೆ ಮಗ ಇಂಡಿಯಾ ವರ್ಸಸ್ ಆಸ್ಟ್ರೇಲಿಯಾ ಇನ್ ಫೈನಲ್ ಆ್ಯಂಡ್ ಇಂಡಿಯಾ ಆ ವೈಟ್ ಕೋಟ್ನ ಹಾಕಂತಾರೆ ಅಂತ ನನಗೆ ಅನ್ನಿಸ್ತಾ ಇದೆ ಚಾಂಪಿಯನ್ಸ್ ಆಗಿಬಿಟ್ಟು ಸೊ ನಿಮ್ಮ ಬೋಲ್ಡ್ ಪ್ರೊಡಿಕ್ಷನ್ನ ಈ ಟೂರ್ನಮೆಂಟ್ದು ಕಾಮೆಂಟ್ ಸೆಕ್ಷನ್ ಕಾಮೆಂಟ್ ಮಾಡಿ ತಿಳಿಸಿ ಆ್ಯಂಡ್ ನನಗೆ ಬೈಯಕ್ಕೆ ಹೋಗ್ಬೇಡಿ ಒಂದು ದೊಡ್ಡ ಹಂಗೆ ಪ್ರೊಡಿಕ್ಷನ್ ಅಂತ ನೀವು ನಿಮ್ಮ ಅಭಿಪ್ರಾಯನ ಕಮೆಂಟಲ್ಲಿ ಹಾಕಿ ಅಷ್ಟು ಸಿಗೋಣ ಮುಂದಿನ ವಿಡಿಯೋದಲ್ಲಿ ಗಾಯ್ಸ್ ಬಾ